ಅರೆ ಬಾಬಾ. ಹಾಯ್ ಫ್ರೆಂಡ್ಸ್, ಪಾಪ್ಕಾರ್ನ್ ವಿಡಿಯೋನಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಮದುವೆ ಹಾಗೆ ಮತ್ತು ರಾಷನ್ ಕಾರ್ಡ್ದು KC ಮಾಡಿಸ್ಬೇಕಂತಂದು ಊರಿಗೆ ಹೋಗ್ತಾ ಇದ್ವಿ. ಹಾಗೆ ಗೃಹ ಪ್ರವೇಶನೂ ಐತೆ ನೋಡ್ರಿ. ನಮ್ಮದು ಟ್ರಾವೆಲ್ಸ್ ಲಾಗ್ ವೀಡಿಯೋಸ್ ಆಗಿರುತ್ತೆ. ಹೇಗಂತು ಅಂತಲೂ ಕಮೆಂಟ್ ಮಾಡಿ. ಫುಲ್ ವೀಡಿಯೋ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಅರೆ ಬಾಬಾ. ಬೆಂಗಳೂರಿನಿಂದ ನಮ್ಮ ಬೀದರ್ ಸ್ಟೇಷನ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ ನೋಡ್ರಿ. ನನ್ನ ಮಗ ಬ್ಯಾಗ್ ಟ್ರಾವೆಲ್ಸ್ ಗಾಲಿಗೆ ಟ್ರೈಗೆ ಒಂಥರ ಡ್ರಾಯಿಂಗ್ ತೆಗೆದಿದ್ನು. ಹೇಗಿರುತ್ತೆ ಅದು ನಾವು ಎಳ್ಕೊಂಡು ಹೋದರೆ ಒಂಥರ ಗರ ಗರ ಅಂತ ಬೆಂಕಿ ಥರ ಕಾಣುತ್ತೆ ಅಂತ ಡ್ರಾಯಿಂಗ್ ಮಾಡಿದ್ನು ನೋಡ್ರಿ. ಊರಿಗೆ ಹೋಗಿ ನಮ್ಮ ಅಕ್ಕ ಯಜಮಾನ್ರ ಅವ್ರ ಊರಿಗೆ ಹೋಗಿ ನಾವು ರೆಡಿಯಾಗಿ ಇವಾಗ ಮದುವೆಗೆ ಬಂದಿದ್ವಿ. ನಾವು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲ ಪುರೋಹಿತರು, ಸ್ವಾಮಿಯವರು. ಹುಡುಗ ಅವರು ಮದುವೆ ಹುಡುಗಿಯವರು ರೆಡಿಯಾಗಕ್ಕೆ ಹೋಗಿದ್ರು. ಎಲ್ಲರೂ ಬಂದು ಕೂತಿದ್ರು. ತುಂಬ ಹೋಗಿ ಕೂತ್ಕೊಂಡಿದ್ವಿ. ಎಲ್ಲರೂ ತಾಳಿ ಎಲ್ಲ ಕಟ್ಟಾದಮೇಲೆ ಈ ಥರ ಎಂಟ್ರಿ ಮಾಡಿಕೊಂಡ್ರು ನೋಡ್ರಿ. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಎಲ್ಲರೂ ಊಟಕ್ಕೆ ಬಂದಿದ್ದರು. ಹಾಗೆ ಲಾಸ್ಟಲ್ಲಿ 1-2 ಫೋಟೋ ತೆಕ್ಕೊಂಡ್ವಿ. ಅವರು ಮದುವೆ ನಮ್ಮ ಚಿಕ್ಕತ್ತೆಯವ್ರದ್ದು ಮೈದುನ ಆಗಬೇಕು ನನಗೆ. ನಮ್ಮ ಮನೆಯವರಿಗೆ ತಮ್ಮ, ನನಗೆ ಮೈದುನು. ಮದುವೆ ಆದಮೇಲೆ ಅಮ್ಮ ಮನೆಗೆ ಬಂದ್ವಿ. ನಾನು, ಅಪ್ಪ, ಅಮ್ಮ, ಮಕ್ಕಳು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನನ್ನ ಮಗಳು ಡ್ರೆಸ್ ಚೇಂಜ್ ಮಾಡಿ ನಾನು ಕೂತಿದ್ದೆ. ನಾನು ಹೇರ್ ಸ್ಟೈಲ್ ಮಾಡ್ತೀನಿ ಮಮ್ಮಿ ಅಂತಂದು ಹೇರ್ ಸ್ಟೈಲ್ ಮಾಡ್ತಾ ಇದ್ಳು. ನಮ್ಮ ಅಪ್ಪನೂ ಹೆಸರು ಕಾಯಿ ತಂದಿದ್ದರು. ಅದು ತಿನ್ಕೊಂಡು ಕೂತಿದ್ವಿ. ಹಾಗೆ ನೋಡ್ರಲ್ಲೆಲ್ಲ ಕಾಯಿ ಬಿದ್ದಿತ್ತೆ ಅನಿಸುತ್ತೆ. ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ವಿ, ಅಪ್ಪ, ಅಮ್ಮ, ನಾನು, ನನ್ನ ಮಕ್ಕಳು. ಅದಾದಮೇಲೆ ಸಂಜೆ ಮೇಲೆ ಒಂದು 7-6 ಗಂಟೆ ಮೇಲೆ ನಮ್ಮ ಚಿಕ್ಕಮ್ಮ ಮನೆಗೆ, ಚಿಕ್ಕಪ್ಪನ ಮನೆಗೆ ಹೋಗಿದ್ದೆ. ಅವರು ಹಬ್ಬದ ದಿವಸನೇ ಹೋಗಿದ್ವಲ್ವ. ಹಿಂದಿನ ದಿನ ಗುರುವಾರ ಟ್ರೈನ್ ಹತ್ತಿದ್ದು, ಶುಕ್ರವಾರ ಅಲ್ಲಿ ಅಮ್ಮ ಊರಲ್ಲೇ ಇತ್ತು ಮದುವೆ. ಅಂದರೆ ಫಂಕ್ಷನ್ ಹಾಲಲ್ಲಿತ್ತು ಮದುವೆ ನೋಡ್ರಿ. ಅವರು ಲಕ್ಷ್ಮೀ ಕೂಡಿಸಿದ್ರು, ಪೂಜೆ ಮಾಡಿದರು, ಲಕ್ಷ್ಮೀ ಹಬ್ಬ ಮಾಡಿದರು.
ಡೆಕೋರೇಷನ್ ಮಾತ್ರ ಸಖತ್ತಾಗಿ ಮಾಡಿದ್ಲು. ಫಸ್ಟ್ ಟೈಮು ಈ ವರ್ಷ ಮಾಡಿದ್ಲು ಅವಳು. ಚೆನ್ನಾಗಿ ಮಾಡಿದ್ಲು, ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ನೀವೆಲ್ಲ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಮಾಡಿದ್ಲು. ಫಸ್ಟ್ ಟೈಮ್ ಹೇಗೆ ಬರುತ್ತೆ ಅಕ್ಕ ಅಂತಂದು ಕೇಳ್ತಾಯಿದ್ಲು. ಏನು ಭಯ ಬೀಳಬೇಡ, ತಾಯಿ ಯಾವ ಥರ ಮಾಡಿಸ್ಕೋತಾಳೆ ಅಂದರೆ ಆ ಥರ ಆಗಿ ರೆಡಿಯಾಗಿರುತ್ತೆ ಅವ್ರದ್ದು ಅಂತಂದು. ತುಂಬಾ ಚೆನ್ನಾಗಿತ್ತು ನೋಡಿ. ಅವ್ರ ಮನೆಗೆ ಬಂದು ನಾನು ಹೋದ್ಮೇಲೆ ಮತ್ತೆ ದೀಪ ಹಚ್ಚಿ ಉದ್ಕಡ್ಡಿ ಹಾಕಿ ಮತ್ತೆ ಆರತಿ ಬೆಳಗಿ ಪೂಜೆ ಮಾಡ್ಕೊಂಡ್ವಿ. ಇದು ಸಂಜೆ ಮೇಲೆ ನನ್ನ ಮಗ ಮೇಲೆ ಗಾಳಿ ವಾತಾವರಣ ಎಲ್ಲ ಬಂದಿತ್ತು ಅಮ್ಮ ಊರಲ್ಲಿ. ಮತ್ತು ಆ ದಿನ ಆದಮೇಲೆ ನಾವು ಮನೆ ದೇವ್ರಿಗೆ ಹೋದ್ವಿ. ಸಂಡೇ ಸ್ಯಾಟರ್ಡೇ ಒಂದಿನ ಮನೇಲಿ ಇದ್ವಿ. ಸಂಡೇ ಮಾತ್ರ ಮನೆ ದೇವ್ರ ವಾರ. ಹಾಗೆ ಶ್ರಾವಣ ತಿಂಗಳಲ್ಲಿ ಮನೆ ದೇವ್ರಿಗೆ ಹೋಗ್ಬೇಕು ಅಂತಾರೆ ತುಂಬ ಜನ. ಹಾಗಾಗಿ ಮನೆ ದೇವ್ರಿಗೆ ಹೋಗಿ ಬಂದ್ವಿ. ನಾನು ಯಜಮಾನ್ರು ಫ್ರೆಂಡು ನೋಡ್ರಿ ಇಲ್ಲಿದ್ದಾರೆ ಅವ್ರ ಫ್ಯಾಮಿಲಿ. ನಮ್ಮ ಮೈಲಾರ ಕಂಡುಬ ಮನೆ ದೇವರು. ಈ ಥರ ಆಯಿತು ನಮ್ಮ ಮನೆ ದೇವರು ವಿಡಿಯೋ. ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿತ್ತು, ತುಂಬ ರಶ್ ಇತ್ತು. ಮತ್ತು ನಾವು ಗುಂಡ ಅಂತೀವಿ, ಗುಂಡದಾಗೆ ಹೋಗಿ 3 ಸರ್ತಿ ಮುಳುಗಿ ಬರಬೇಕು ಅಂತಾರೆ ಗುಂಡದಲ್ಲಿ. ನಾನು ಹಾಗಂತಲೇ ಹೋದೆ. ಅಲ್ಲಿ ಸ್ನಾನ ಮಾಡಿಕೊಂಡೇ ಹೋದ್ವಿ. ಆಮೇಲೆ ಮತ್ತೆ ಗುಂಡದಲ್ಲಿ 3 ಸರ್ತಿ ಮುಳುಗಿ ಹೋಗಬೇಕಾಗುತ್ತೆ. ಸ್ನಾನ ಮಾಡಿರಿ ಅಂತ ಅಮ್ಮ ಎಲ್ಲ ಹೇಳಿದ್ರು. ಬೇಡ ಬಿಡಿ ಅಂತ ಹೇಳಿದ್ರು. ಹಾಗಾಗಿ ಬರೀ ಕೈಕಾಲು ಮುಖ ತೊಳ್ಕೊಂಡು ಮೇಲೆ ಹತ್ತಿದ್ವಿ. ಮತ್ತು ಭಂಡಾರ ತಗೊಂಡು ತೆಂಗಿನಕಾಯಿ ತಗೊಂಡು ಇಲ್ಲಿ ಲೈನಿಗೆ ಬಂದಿದ್ವಿ. ನಾವು ಅಲ್ಲಿ ಲೈನ್ ಹತ್ತಿದ್ದು ನಾವು ಕೊನೆಯವರೆಗೂ ಇದ್ವಿ. ತುಂಬ ರಶ್ ಇರುತ್ತೆ ಶ್ರಾವಣ ತಿಂಗಳಲ್ಲಿ, ತುಂಬ ಡೈಲಿ ಇದ್ದಂಗೆ ಇರುತ್ತೆ ನೋಡ್ರಿ. ಇಲ್ಲಿ ಅವಳಿಗೆ ಹೇಳ್ತಾ ಇದ್ದೀನಿ ಹಾಯ್ ಮಾಡು ಅಂತಂದರೆ ಅವಳು ನೋಡ್ತಾ ಇದ್ಳು. ಹಾಗಾಗಿ ನೋಡ್ರಿ ಅವ್ರ ಫ್ಯಾಮಿಲಿ ನಾವೆಲ್ಲ ಬಂದಿದ್ವಿ. ಅವ್ರದ್ದೇ ಕಾರಲ್ಲಿ ಬಂದಿತ್ತು, ನಮ್ಮ ಮನೆಯವ್ರ ಫ್ರೆಂಡ್ ಅವರು ಹಪ್ಪಳ ಮಾಡ್ತಾ ಇದ್ರು. ನಮ್ಮ ಮನೆಯವರು ಚಿಕ್ಕಮ್ಮ ಫ್ರೆಂಡು ಎಲ್ಲೋದ್ರು. ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರೆ, ತುಂಬ ಜನ ಇದ್ದಾರೆ. ಅಲ್ಲಾದಮೇಲೆ ಮೈಲಾರಲಿಂಗ ಆದಮೇಲೆ ಮತ್ತು ಈ ಕಡೆ ಪಾಪ್ನಸ್ ಅಂತ ದೇವಸ್ಥಾನ ಶಿವಲಿಂಗ ಐತೆ, ಅಲ್ಲಿ ಹೋದ್ವಿ. ಅಲ್ಲಿಂದ ಆದಮೇಲೆ ಅಲ್ಲಿ ದರ್ಶನ ಎಲ್ಲ ಆದಮೇಲೆ ಇಲ್ಲಿ ಅಜ್ಜಿ ಮನೆಗೆ ಬಂದ್ವಿ. ಅಜ್ಜಿ ಮನೆಗೆ ಯಾಕೆ ಬಂದ್ವಿ ಅಂದರೆ ಒಂದು ಜೂನ್ ತಿಂಗಳಲ್ಲಿ ಎಲ್ಲರೂ ಅಮ್ಮ ಸೀರೆ ಉಡುಗೊರೆ ಕೊಡಬೇಕಿತ್ತು ಅಲ್ವಾ. ಅಂದರೆ ಅಮ್ಮಂದಮ್ಮ ಅವರು, ಇವರು ನಮ್ಮಮ್ಮ ಕಾಲು ತೊಳಿತಾ ಇದ್ದಾರಲ್ಲ, ನಮ್ಮಮ್ಮಂದಮ್ಮ ಅವರಿಗೆ ಕಾಲು ತೊಳೆದು ಸೀರೆ ಎಲ್ಲ ಮಾಡ್ತಾಯಿದ್ರಲ್ಲ, ಅವಾಗ ಮಾಡೋಕ್ಕಾಗಿಲ್ಲ ಅಂತಂದು ನಮ್ಮಮ್ಮಗೆ ನಮ್ಮಮ್ಮ ಸ್ವಲ್ಪ ಹೊಲದಲ್ಲೆಲ್ಲ ಕೆಲಸ ಆಯಿತು. ಅಮ್ಮಗೆ ಹುಷಾರಿದ್ದಿಲ್ಲ, ಹೋಗೋಕ್ಕಾಗಿಲ್ಲ. ನಮ್ಮಮ್ಮ ಅಜ್ಜಿನೂ 4 ಜನ ಅವರಿಗೆ 5 ಜನ ಹೆಣ್ಮಕ್ಳು, ಒಬ್ಬರು ತೀರೋದ್ರು, ಒಬ್ಬರು 4 ಜನ ಇದ್ದಾರೆ. ಹಾಗಾಗಿ ಇಲ್ಲಿ ಯಾರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಮಂದಿ ಜನ ಅಂತ ಹಿಂಗೆ ಹೇಳ್ತಾಯಿದ್ರಮ್ಮ. ಹಾಗೆಯೇ ನಾನು ಹೋಗಿದ್ದೆ, ಬಾಮು ನನಗೆ ಹೋಗೋಕ್ಕಾಗ್ತಾಯಿಲ್ಲ, ನೀ ಬಂದಾಗೆ ಹೋಗೋಣ ಅಂತ ಹೇಳ್ತಾಯಿತ್ತು. ಇದು ನಾನೇ ತೊಗೊಂಡೋಗಿದ್ದೆ ಸಾರೆ. ನಮ್ಮ ಅಜ್ಜಿಗೆ ಚೆನ್ನಾಗಿರುತ್ತೆ ಆಚೆ ಕಡೆ ಮದುವೆ ಫಂಕ್ಷನ್ನು ಇಂಥದ್ದೆಲ್ಲ ಉಟ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ಏಜ್ ಆದ್ರಿಗೆ ತುಂಬ ಚೆನ್ನಾಗಿರುತ್ತೆ, ಮೆತ್ತಗೆ ಸ್ಮೂತಾಗಿ ಚೆನ್ನಾಗಿತ್ತು ಸಾರಿ. ನೋಡ್ರಿ ನಮ್ಮಮ್ಮ ಇವಾಗ ಉಡಿ ತುಂಬ್ತಾಯಿದ್ರು, ಕಾಲು ತೊಳೆದು ಪೂಜೆ ಮಾಡಿದ್ರು. ಅವರಿಗೆ ಸೀರೆ ಉಡಿಸಿ ಉಡಿ ತುಂಬ್ತಾಯಿದ್ದಾರೆ. ಆವಾಗ ಜೂನ್ ತಿಂಗಳಲ್ಲಿ ತುಂಬ ಇದು ಉತ್ತರ ಕರ್ನಾಟಕ ಟ್ರೆಂಡಿಂಗೇ ಇತ್ತು ಫುಲ್ಲು. ಎಲ್ಲರೂ ಒಂಥರ ಹಬ್ಬ ಮಡಿನಿಗೆ ಮಾಡ್ತಾಯಿದ್ರು, ಅಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಾನು ತುಂಬ ಲೇಟ್ ಮಾಡಿ ಹೋಗಿದ್ದು, ಸುಮ್ಮನೆ ಸಿಂಪಲ್ಲಾಗಿ ನಾನು ಮಾಡಿದ್ದೆ. ಈ ಥರ ಹಣ್ಣು, ತೆಂಗಿನಕಾಯಿ ಮತ್ತು ಹೋಳಿಗೆ ಊಟ ಎಲ್ಲ ಮಾಡಿದರು. ಆದರೆ ನಾನು ಹೋದಾಗೆ ಏನೂ ಮಾಡೋಕ್ಕಾಗಿಲ್ಲ. ಸಿಂಪಲ್ಲಾಗಿ ನಾನು ಒಂದು ದಿವಸಕ್ಕೆ ರಿಟರ್ನ್ ಆದೆ. ಸಿಂಪಲ್ಲಾಗಿ ಒಂದು ಸೀರೆ ಉಡಿಸಿ ಕಾಲು ತೊಳೆದು ಪೂಜೆ ಮಾಡಿ ಕಾಲಿಗೆ ಬಿದ್ದು ಮತ್ತೆ ಬಂದಿದ್ದು. ನೋಡ್ರಿ ಇವಾಗ ತವ್ರ ಮನೆಯಿಂದ
ಮಗಳಿಗೆ ಉಡುಗೊರೆ ಕೊಡ್ತಾ ಇದ್ದಾರೆ ನೋಡಿ, ಅವರು ಕಾಲು ಬೀಳ್ತಾ ಇದ್ದಾರೆ. ಈ ಥರ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸಂಪ್ರದಾಯ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ. ನೋಡೋಕ್ಕೆ ಒಂಥರ ಖುಷಿ ಇರುತ್ತೆ. ನೋಡ್ರಿ ನಮ್ಮ ಅಜ್ಜಿ, ನಮ್ಮಮ್ಮ, ಈ ಕಡೆ ನಮ್ಮ ಫ್ರೆಂಡ್ಸ್ ಫೋಟೋಸ್ ಎಲ್ಲ ಒಂದೇ ವೀಡಿಯೋದ್ರಲ್ಲಿ ಲೆಂತಿ ಆಗಿದ್ದೆ. ವಿಡಿಯೋ ನೋಡಿ ಫುಲ್ಲು ಸಪೋರ್ಟ್ ಮಾಡಿ, ಅದಕ್ಕೆ ಸ್ಲಿಪ್ ಮಾಡಿ ನೋಡಬೇಡಿ, ಫುಲ್ ವಿಡಿಯೋ ನೋಡಿ. ನೋಡ್ರಿ ನಮ್ಮ ಮನೆ ದೇವರು ಫುಲ್ ಅಲ್ಲಾದಮೇಲೆ ಬಂದ್ವಿ ಮನೆಗೆ.